ಡಾಕ್ಟರ್ ಮನೋಜ್ ಆಲುಂಗಲ್, ಅಖಿಲ ಭಾರತ ಹಿಂದೂ ಮಹಾಸಭಾ ಕಟ್ಟು ಎಮರ್ಜೆನ್ಸಿ ಪ್ರೆಸ್ ಮೀಟ್ ಮಾಡಬೇಡ ಅವಶ್ಯಕತೆ ಏನಂತ ಕಾಶ್ಮೀರ ಟೆರರಿಸ್ಟ್ ಅಟ್ಯಾಕ್ ಅದು ವಿಷಯದ ಸ್ವಾಮಿ ಮಾತಾಡ. ಸ್ನೇಹಿತರೆ, ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮನುಷ್ಯರನ್ನ ಕೊಲ್ಲುವಂಥದ್ದೇನಿದೆ, ಇದನ್ನ ಯಾವ ಧರ್ಮವೂ ಒಪ್ಪುವುದಿಲ್ಲ, ಯಾವ ಧರ್ಮವೂ ಇದನ್ನ ಪ್ರೇರೇಪಿಸುವುದಿಲ್ಲ, ಯಾವ ಧರ್ಮವೂ ಇದನ್ನು ಹೇಳಿ. ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಯಾರು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ, ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ, ಅವರಿಗೆ ಮೂಲಭೂತವೇ ಅರ್ಥವಾಗಿದೆ. ಧರ್ಮ ಅಂದರೆ ನಮ್ಮನ್ನ ಮುನ್ನಡೆಸುವುದು, ನಮ್ಮನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು, ರಿಲಿಜನ್ ಅಲ್ಲ. ಧರ್ಮ ಅಂದ್ರೆ ರಿಲಿಜನ್ ಅಲ್ಲ. ಧರ್ಮ ಅಂದ್ರೆ ಸಂಸ್ಕಾರ, ನಡವಳಿಕೆ, ಒಂದು ಬದ್ಧತೆ, ಒಂದು ಶಿಕ್ಷಣ. ಅವ್ರದ್ದು ಧರ್ಮ ತಾನೆ, ನಮ್ಮದು ಧರ್ಮ. ಪ್ರಪಂಚದಲ್ಲಿ ನೂರಾರು ಧರ್ಮಗಳಿದೆ. ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ, ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ, ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ. ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರವನ್ನು ಹೇಳುತ್ತಿರುವವರು. ಯಾವುದು ಶುದ್ಧವೋ, ಯಾವುದು ಪ್ರಾಚೀನವೋ, ಯಾವುದು ಶಾಶ್ವತವೋ, ಯಾವುದು ಸತ್ಯವೋ, ಯಾವುದು ಪ್ರಾಚೀನವೋ, ಅದು ಸನಾತನ, ಅದು ಸನಾತನ ಧರ್ಮ. ಪ್ರಪಂಚ ಒಪ್ಪಿಕೊಂಡಿದೆ, ಅದು ಹಿಂದೂ ಧರ್ಮ, ಸನಾತನ ಧರ್ಮ. ಅದನ್ನ ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ರಾಕ್ಷಸೀ ಕೃತ್ಯವನ್ನು ತೋರಿಸ್ತಾ ಇದ್ದಾರೆ. ಭಾರತವನ್ನೇ ಗುರಿಯಾಗಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಈ ನಾಡಿದೆಯಲ್ಲ, ಈ ನೆಲ ಇದೆಯಲ್ಲ, ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ, ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ. ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದು ನೂರಾರು ದಾಳಿಗಳು ನಡೆದೋಗಿದೆ, ಘರ್ಷಣೆಗಳಾಗಿದೆ, ಯುದ್ಧಗಳಾಗಿದೆ, ನರಮೇಧಗಳಾಗಿದೆ. ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದ್ರೆ ಅದರ ಸತ್ವದಿಂದ, ಅದರ ಮಹತ್ವದಿಂದ, ಅದರ ಬೇರುಗಳು ಗಟ್ಟಿಯಾಗಿದೆ. ಯಾರು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ. ಇದು ಅವರಿಗೂ ಗೊತ್ತಿದೆ. ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಅವರು ಅಂದ್ಕೊಂಡಿದ್ದಾರೆ. ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದ್ರು. ಏನು ಉದ್ದೇಶ? ಇವರ ಪಾಂಡಿತ್ಯವನ್ನು ಕೊನೆಗಾಣಿಸಬೇಕು, ಮುಗಿಸಬೇಕು. ದಡ್ಡತನ, ಮೂರ್ಖತನ. ಪಂಡಿತರನ್ನು ಕೊಂದ್ರೆ ಪಾಂಡಿತ್ಯ ಕೊನೆಯಾಗೋದಿಲ್ಲ. ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ. ಇವತ್ತು ನನ್ನಲ್ಲಿದೆ, ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ. ಅದು ನಿರಂತರವಾಗಿ ಹರಿತಾ ಇದೆ, ಗಂಗೆಯಂತೆ ಹರಿತಾ ಇದೆ, ಪವಿತ್ರವಾಗಿ ಹರಿತಾ ಇದೆ. ಇದನ್ನು ತಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ. ಪ್ರಪಂಚ ಇವತ್ತು ಭಾರತವನ್ನ ಗುರುವನ್ನಾಗಿ ಸ್ವೀಕರಿಸ್ತಿದೆ. ಇದು ಸಹಿಸಲಿಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ. ಯಾವ ಧರ್ಮದಲ್ಲೂ ಕೂಡ ರಕ್ತಪಾತಕ್ಕೆ ಮಾನ್ಯತೆ ಇಲ್ಲ, ಯಾವ ಧರ್ಮವನ್ನೇ ತೆಗೆದುಕೊಳ್ಳಿ. ಆದರೆ ಯುವ ಮನಸ್ಸುಗಳನ್ನ ಕೆಡಿಸುವಂತ ಕೆಲಸ, ಅವರನ್ನ ಕರೆದು ಅವರನ್ನ ಉಗ್ರವಾದಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಸಂಘಟನೆಗಳು, ಅವರಿಗೆ ಧರ್ಮ ಬೇಕಾಗಿಲ್ಲ, ಅವರಿಗೆ ಧರ್ಮದ ವಿಚಾರಗಳು ಬೇಕಾಗಿಲ್ಲ. ರಾಷ್ಟ್ರದ ಶಾಂತಿಯನ್ನು ಕದಡಬೇಕು, ದೃಢತೆಯನ್ನು ಕೆಡಿಸಬೇಕು, ಸಂಘಟನೆಯನ್ನು ಕೆಡಿಸಬೇಕು, ವಿಘಟನೆ ಮಾಡಬೇಕು, ಸಂಘಟನೆ ವಿಘಟನೆ ಮಾಡಬೇಕು. ಇದು ಅವರ ಉದ್ದೇಶ. ಇದು ನಮ್ಮವ್ರಿಗೆ ಅರ್ಥವಾಗಬೇಕು, ನಮಗೆ ಅರ್ಥವಾಗಬೇಕು. ಭಾರತೀಯರಲ್ಲ, ಭಾರತದಲ್ಲಿ ಇರ್ತಕ್ಕಂಥವ್ರಿಗೆ ಅರ್ಥವಾಗಬೇಕು. ನಾವು ಈ ರೀತಿ ಮಾತನಾಡಿದ್ರೆ ಹಿಂದುತ್ವ, ಹಿಂದುತ್ವ ಹೌದು, ಈ ದೇಶದ ಪ್ರಪಂಚದ ಸನಾತನ ಧರ್ಮ ಹಿಂದೂ ಧರ್ಮ, ಪ್ರಶ್ನೆಯೇ ಇಲ್ಲ, ಅನುಮಾನವೇ ಇಲ್ಲ. ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು. ಅದು ನಮ್ಮ ಪುಣ್ಯ, ಅದರ ಭಾಗ್ಯ. ತಪ್ಪೇನಿದೆ ಹೇಳ್ಕೊಳ್ಳೋದಕ್ಕೆ.
ಅವರವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಅಧಿಕಾರ ಇದೆ, ಸ್ವಾತಂತ್ರ್ಯವಿದೆ. ಹಾಗೆಯೇ ನನ್ನ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ನಿಮಗೆ ನಿಮ್ಮ ಧರ್ಮ ಹೆಚ್ಚು, ನಮಗೆ ನಮ್ಮ ಧರ್ಮ ಹೆಚ್ಚು, ತಪ್ಪೇನಿದೆ? ನಾವು ಯಾವ ಧರ್ಮದ ವಿರೋಧಿಗಳು ಅಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾವ ಧರ್ಮದ ವಿರೋಧಿಗಳು ಅಲ್ಲ. ಆದರೆ ನಮ್ಮ ಧರ್ಮದ ಬಗ್ಗೆ ಅನವಶ್ಯಕವಾಗಿರ್ತಕ್ಕಂಥ ದಾಳಿಯನ್ನು ಮಾಡಿದ್ರೆ ಸಹಿಸಿ ಕೂರಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ. ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ನಮ್ಮ ಭಾರತ ಎಷ್ಟು ಧರ್ಮಗಳಿದೆ, ಎಷ್ಟು ಜಾತಿಗಳಿದೆ. ನಾವೆಲ್ಲ ಸಂಘಟಿತರಾಗಿ ಬದುಕ್ತಾ ಇಲ್ವಾ? ನಾವೆಲ್ಲ ಐಕ್ಯರಾಗಿ ಬದುಕ್ತಾ ಇಲ್ವಾ? ಸಹೋದರರಾಗಿ ಬದುಕ್ತಾ ಇಲ್ವಾ? ಸಹೋದರತ್ವದಿಂದ ಬಾಳ್ತಾ ಇಲ್ವಾ? ನಮ್ಮೊಳಗೆ ಒಡಕನ್ನು ಉಂಟು ಮಾಡುವಂತಹ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ, ಅದು ಅವ್ರಿಗೆ ಅರ್ಥವಾಗ್ತಿಲ್ಲ. ಅವ್ರು ಮಾಡ್ತಿರ್ತಕ್ಕಂಥ ಈ ಹೀನಾಯ ಕೃತ್ಯದ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಮನೆಗಳು ಒಡೆದೋಗ್ತಾ ಇದೆ, ಮನಸ್ಸುಗಳು ಛಿದ್ರವಾಗ್ತಾ ಇದೆ. ಪಕ್ಕದಲ್ಲಿರ್ತಕ್ಕಂಥ ಅನ್ಯ ಧರ್ಮೀಯರನ್ನ ಅನುಮಾನದಿಂದ ನೋಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಇದು ಅಪಾಪಿಗಳಿಗೆ ಅರ್ಥ ಆಗ್ತಾ ಇದೆ. ನಾವೆಲ್ಲರೂ ಎಷ್ಟೋ ವರ್ಷಗಳಿಂದ ಅನ್ಯೋನ್ಯ ಬದುಕ್ತಾ ಇದ್ದೇವೆ, ಒಟ್ಟೊಟ್ಟಿಗೆ ಹಬ್ಬಗಳನ್ನ ಆಚರಣೆ ಮಾಡ್ತೇವೆ. ಅವರ ಹಬ್ಬ ನಾವು, ನಮ್ಮ ಹಬ್ಬ ಅವರು. ಎಷ್ಟು ಉದಾಹರಣೆ ಬೇಕು ಕರ್ನಾಟಕದಲ್ಲಿ. ಆದರೆ ಇವರು ಮಾಡ್ತಿರ್ತಕ್ಕಂಥ ಈ ಅನ್ಯಾಯದಿಂದ ನಾವು ಅವ್ರನ್ನ ಅನುಮಾನದಿಂದ ನೋಡ್ಬೇಕಾಗಿದೆ. ಯಾಕೆ? ಅವ್ರು ಆ ಧರ್ಮಕ್ಕೆ ಸಂಬಂಧಪಟ್ಟವರು, ಪಾಪ ಅಮಾಯಕರು. ಅದು ಅವ್ರಿಗೆ ಅರ್ಥವಾಗ್ತಿಲ್ಲ. ಎಂತಹ ತಪ್ಪು ಮಾಡ್ತಾ ಇದ್ದೇವೆ, ಎಂತಹ ತಪ್ಪು ಮಾಡ್ತಿದ್ದೇವೆ, ಆ ಪಾಪಿಗಳಿಗೆ ಅರ್ಥ ಆಗ್ತಾ ಇಲ್ಲ. ಆ ರಾಷ್ಟ್ರಕ್ಕೆ ಅರ್ಥವಾಗ್ತಿಲ್ಲ. ನಮ್ಮ ಅಸ್ತಿತ್ವವನ್ನು ಅಲುಗಾಡಿಸಬೇಕು ಅಂತಕ್ಕಂಥ ಕುಕೃತ್ಯವನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನ ಉಗ್ರವಾಗಿ ನಾವು ಖಂಡಿಸಬೇಕಾಗಿದೆ. ಖಂಡಿಸಿದ್ರೆ ಮಾತ್ರ ಸಾಲದು, ಪ್ರತಿಭಟಿಸಬೇಕಾಗಿದೆ. ನಾವು ಅಸ್ತ್ರದಿಂದ ಉತ್ತರ ಕೊಡುವವರಲ್ಲ, ಶಸ್ತ್ರದಿಂದ ಉತ್ತರ ಕೊಡುವವರಲ್ಲ. ನಮಗೆ ಬೇರೆ ಮಾರ್ಗಗಳಿದೆ, ನಮಗೆ ಶಾಸ್ತ್ರಗಳಿದೆ, ವೇದೋಪನಿಷತ್ತುಗಳು, ಧರ್ಮಗ್ರಂಥಗಳಿದೆ. ನಮಗೆ ಈ ರಾಷ್ಟ್ರಕ್ಕೆ ಒಂದು ಧರ್ಮ ಇದೆ, ರಾಷ್ಟ್ರ ಧರ್ಮ ಅಂತ ಹೇಳ್ತೇವೆ. ಮತ ಸಹಿಷ್ಣುತೆ ರಾಷ್ಟ್ರ ಧರ್ಮ, ಭಾತೃತ್ವ ರಾಷ್ಟ್ರ ಧರ್ಮ, ಶಾಂತಿ ರಾಷ್ಟ್ರ ಧರ್ಮ. ಇದನ್ನು ಉಳಿಸ್ಬೇಕಲ್ವೇ? ಅದನ್ನು ಉಳಿಸಿದ್ರೆ ತಪ್ಪೇನು? ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಅದನ್ನೇ ನಾವು ಹೇಳ್ತಾ ಇರೋದು. ರಾಷ್ಟ್ರ ಧರ್ಮವನ್ನ ಉಳಿಸುವ ಕೆಲಸವನ್ನ ಅಖಿಲ ಭಾರತ ಹಿಂದೂ ಮಹಾಸಭಾ ಮಾಡ್ತಾ ಇದೆ. ಅದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ. ನಾವು ಪೂಜೆ ಮಾಡ್ತಕ್ಕಂಥ ಗೋವು ಅದು ಪವಿತ್ರವಾಗಿರ್ತಕ್ಕಂಥ ಮಾತೆಗೆ ಸಮಾನ. ಗೋಧರ್ಮವನ್ನು ಉಳಿಸಬೇಕು ಅಂದ್ರೆ ಈ ನೆಲದ ಸಂಸ್ಕೃತಿಯನ್ನು ಉಳಿಸಬೇಕು, ರೈತ ಸಂಸ್ಕೃತಿಯನ್ನು ಉಳಿಸಬೇಕು. ಅದು ನಮ್ಮ ಧರ್ಮ. ಅದಕ್ಕೋಸ್ಕರವಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಸಂಕಲ್ಪಿತವಾಗಿದೆ. ಜೊತೆಗೆ ನಮ್ಮ ಸನಾತನ ಧರ್ಮ ಪರಂಪರೆ ಅದನ್ನು ಉಳಿಸಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ನೋವಿನಿಂದ ಹೇಳ್ತಕ್ಕಂಥ ಮಾತು ಏನು ಅಂತಂದ್ರೆ, ನೀನು ಯಾವ ಧರ್ಮ ಅಂತ ಕೇಳಿ ತನಗೆ ಗುಂಡಿಡುವಂತ ಕೆಲಸ ಮಾಡ್ತಾರಲ್ಲ, ಅಂದ್ರೆ ಅವರ ಧರ್ಮ ಮಾತ್ರ ಶ್ರೇಷ್ಠವೇನೋ? ಅವರ ಧರ್ಮದ ಹೆಸರಲ್ಲಿ ಬಿಟ್ಬಿಡ್ತೀರೇನೋ? ಅವರ ಮೈಯಲ್ಲಿ ಹರಿದಿರ್ತಕ್ಕ ಬೇರೆ ರಕ್ತವೇನೋ? ನಮ್ದು ಕೆಂಪು ರಕ್ತ. ಯಾಕೆ ಇದು ಅರ್ಥವಾಗ್ತಿಲ್ಲ ಅವ್ರಿಗೆ? ಯಾಕೆ ಮಾನವೀಯತೆ ಅರ್ಥವಾಗ್ತಿಲ್ಲ? ಆದಿಶಂಕರರು ಹೇಳಿರ್ತಕ್ಕಂಥ, ಬಸವಣ್ಣವರು ಹೇಳಿರ್ತಕ್ಕಂಥ, ಸಾಧು ಸಂತರು ಹೇಳಿರ್ತಕ್ಕಂಥ ನಮ್ಮ ತತ್ವವೇ ಅವರಿಗೆ ಅರ್ಥವಾಗ್ತಿಲ್ವಲ್ಲ. ನಮ್ಮೊಳಗೆ ಇರ್ತಕ್ಕಂಥವ್ರು ಅಂತಹ ರಾಷ್ಟ್ರಕ್ಕೆ ಜಿದ್ದಾಬಾದ್ ಅಂತಾರೆ, ಅವರಿಗೆ ಕುಮ್ಮಕ್ಕನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ, ಅವರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಅದನ್ನು ಕೂಡ ವಿರೋಧಿಸಬೇಕಾಗಿದೆ. ನಮ್ಮೊಳಗೆ ಇಂತಹ ಅನೇಕ ವಿರೋಧಗಳಿದೆ, ಪ್ರತಿರೋಧಗಳಿದೆ. ಯಾಕೆ ನಾವು ಸಂಘಟಿತರಾಗಬೇಕು? ಸಂಘಟಿತರಾಗ್ತಾ ವಿಘಟನೆ ಮಾಡ್ತಕ್ಕಂಥ ಇಂಥವುದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕು. ಅನೇಕ ಸಂಘಟನೆಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ನಾವು ಕೂಡ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೇವೆ. ಹೇಗೆ ಆಲೋಚನೆ ಮಾಡಿದ್ದೇವೆ ಅಂತಂದ್ರೆ, ಯಾರೆಲ್ಲ ಸಂಘಟನೆ ಕೆಲಸ ಮಾಡ್ತಿದ್ದಾರೆ, ಹಿಂದೂಗಳ ಸಂಘಟನೆ ಮಾಡ್ತಿದ್ದಾರೆ, ಅದನ್ನು ಮೀರಿದಂತಹ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇವತ್ತಿದರಾಗಿದೆ. ಮತ್ತೇನು ಮಾಡಬೇಕು? ಮುಂದಿನ ದಿನಗಳು ತುಂಬಾ ಸೂಕ್ಷ್ಮವಾಗಿದೆ. ನಮ್ಮ ಭವಿಷ್ಯದ ಜನಾಂಗವನ್ನು ನೋಡಿದ್ರೆ ಆಶ್ಚರ್ಯ, ನಮಗೆ ಭಯವಾಗುತ್ತೆ. ಎಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. ನಾವು ಕೊಡುವ ಸ್ವಾತಂತ್ರ್ಯವನ್ನೇ ದುರುಪಯೋಗ ಮಾಡಿಕೊಳ್ತಕ್ಕಂಥ ಕೆಲಸ ನಡೀತಾ ಇಲ್ವೇನೋ? ಎಷ್ಟು ಉದಾಹರಣೆ ಬೇಕು? ಅದಕ್ಕೋಸ್ಕರವಾಗಿ ಇವತ್ತು ಜಾಗೃತರಾಗಿ, ಬೇರೆ ಎಲ್ಲ ಸಂಘಟನೆಗಳು ಏನು ಮಾಡಿದೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ. ನಾವೇನು ಮಾಡಬೇಕು? ನಮ್ಮನ್ನು ನಾವು ಪ್ರಶ್ನೆ ಹಾಕೊಂಡು ಇವತ್ತು ಅಖಿಲ ಭಾರತ ಹಿಂದೂ ಮಹಾಸಭಾ ಉತ್ತರದೊಂದಿಗೆ ನಿಮ್ಮ ಮುಂದೆ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಹಿಂದೂ ಮಹಾಸೇನೆಯನ್ನ
ನಾವು ರಚನೆ ಮಾಡ್ತಾ ಇದ್ದೇವೆ. ಹಿಂದೂ ಮಹಾಸೇನೆ ಯಾತಕ್ಕೋಸ್ಕರವಾಗಿ? ನಮ್ಮ ತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ, ನಮ್ಮ ಹೆಣ್ಣು ಮಕ್ಕಳನ್ನ ಧರ್ಮದ ಹೆಸರಿನಲ್ಲಿ ಅಪಹರಣ ಮಾಡಿ ಜಿಹಾದ್ ಮಾಡತಕ್ಕಂಥ ಕುಕೃತ್ಯವನ್ನು ತಡೆಯೋದಕ್ಕೋಸ್ಕರ, ನಮ್ಮ ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಮಾಡುವ ಮೆರವಣಿಗೆ, ಪೂಜೆ ಪುನಸ್ಕಾರಗಳನ್ನ ಪ್ರತಿಭಟನೆ ಮಾಡೋದು, ಅದ್ರ ಬಗ್ಗೆ ಕೊಂಕು ಮಾತಾಡೋದು, ಇವುಗಳನ್ನ ಸಂರಕ್ಷಣೆ ಮಾಡಬೇಕು. ನಮ್ಮ ಸಂಸ್ಕಾರ ಉಳಿಸಬೇಕು, ಸಂಸ್ಕೃತಿಯನ್ನು ಉಳಿಸಬೇಕು. ಅದಕ್ಕೋಸ್ಕರ ಈ ಸೇನೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ನೋಡಿದ್ದೀರಲ್ಲ, ಒಂದು ಪರೀಕ್ಷೆಯಲ್ಲಿ ಒಬ್ಬ ನಂಬಿಕೆ ಇರತಕ್ಕಂತ ಒಬ್ಬ ವ್ಯಕ್ತಿ ತನ್ನ ಜನಿವಾರವನ್ನು ಕಿತ್ತಾಕ್ತಾರೆ ಅಂತಂದ್ರೆ ಎಂತಹ ಸಂದರ್ಭದಲ್ಲಿ ನಾವಿದ್ದೇವೆ, ಎಂತಹ ವಾತಾವರಣ ನಿರ್ಮಾಣ ಮಾಡ್ತಿದ್ದೇವೆ. ಅದೇ ಇವತ್ತು ದೊಡ್ಡ ಚರ್ಚೆ. ಜನಿವಾರ ಅದು ನನ್ನ ನಂಬಿಕೆ ರೀ, ನನ್ನ ನಂಬಿಕೆಯ ಪ್ರಶ್ನೆ, ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀವ ನಾವೇನ್ ಪ್ರಶ್ನೆ? ನಿಮಗೆ ಏನು ಅಧಿಕಾರ ಇದೆ, ನಮಗೂ ಅದೇ ಅಧಿಕಾರ ಇದೆ. ನಮ್ಮ ನಂಬಿಕೆ ನಾನು ಕುಗ್ಬೇಡ್ತೇನೆ, ನನ್ನ ನಂಬಿಕೆ ಜನಿವಾರ ಆಗ್ತೇನೆ, ಪ್ರಶ್ನೆ ಮಾಡುವ ಅಧಿಕಾರ ನಿಮಗಿಲ್ಲ. ನನ್ನ ಹಕ್ಕು, ಸಂವಿಧಾನ ಕೊಟ್ಟಿರ್ತಕ್ಕ ಈ ನೆಲದ ಹಕ್ಕು, ಅದರ ವಿರುದ್ಧವಾಗಿ ಕುಕೃತ್ಯಗಳು ನಡೆದರೆ, ಅವಮಾನಗಳು ನಡೆದರೆ ಸಹಿಸುವಂತಿಲ್ಲ. ಅದಕ್ಕೋಸ್ಕರವಾಗಿ ಈ ಸೇನೆ ಕೆಲಸವನ್ನು ಮಾಡುತ್ತೆ. ನಮ್ಮ ಸಂಸ್ಕೃತಿ, ಸದಾಚಾರ, ಆಚಾರ, ವಿಚಾರ, ಸಂಪ್ರದಾಯ, ನಮ್ಮ ಹೆಣ್ಣು ಮಕ್ಕಳು ಎಲ್ಲವನ್ನು ಸಂರಕ್ಷಣೆ ಮಾಡುವುದಕ್ಕೆ ಹಿಂದೂ ಮಹಾಸೇನೆ ಬರ್ತಾ ಇದೆ. ಕೇಂದ್ರ ಮಟ್ಟದಲ್ಲಿ ಮಾತ್ರ ಅಲ್ಲ, ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮದಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮಹಾ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಸಂಘಟನೆಯನ್ನು ಮಾಡಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಬೇಕು. ಜೊತೆಗೆ ಅನ್ಯ ಧರ್ಮೀಯರ ಸಂರಕ್ಷಣೆ ಮಾಡಬೇಕಾಗಿದೆ. ನಾವು ನಮ್ಮ ಹಳ್ಳಿಯಲ್ಲಿ ಒಟ್ಟಿಗೆ ಬದುಕ್ತಾ ಇದ್ದೀವಿ, ನಾವು ಅವರ ಸಂರಕ್ಷಣೆ ಮಾಡ್ಬೇಕು. ನಾವು ಅವ್ರಿಗೆ ಬುದ್ಧಿ ಹೇಳಬೇಕು, ನಿಮ್ ತಪ್ಪಲ್ಲ, ಯಾರು ಮಾಡ್ತಿರೋ ತಪ್ಪು, ನೀವು ಬಲಿಯಾಗ್ತಿದ್ದೀರಾ, ಎಚ್ಚೆತ್ತುಕೊಳ್ಳಿ. ಈ ಎರಡೂ ಕೆಲಸವನ್ನು ಏಕಕಾಲಕ್ಕೆ ಮಾಡುವಂತಹ ಬೃಹದಾಕಾರದ ಮಹಾ ಸಂಘಟನೆಯನ್ನ ಮಾಡುವುದರ ಮೂಲಕವಾಗಿ ಇಂತಹ ಕೃತ್ಯಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಆಲೋಚನೆಯನ್ನು ಮಾಡಿದೆ. ನಮ್ಮ ರಾಷ್ಟ್ರದ ಅಧ್ಯಕ್ಷರು ಚಕ್ರವರ್ತಿ ಮಹಾರಾಜ್ ಅವರು ಈಗಾಗಲೇ ಅದರ ಬಗ್ಗೆ ರೂಪರೇಷೆಗಳನ್ನು ಕೊಟ್ಟಿದ್ದಾರೆ, ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು. ಅಷ್ಟೇ ಅಲ್ಲ, ಹೇಗೆ ಇಂತಹ ಕುಕೃತ್ಯಗಳನ್ನು ಮಾಡುವಂತಹ ಸಂಘಟನೆಗಳಿಗೆ ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರುತ್ತೆ. ಈಗ ಬಲ ಎಲ್ಲಿಂದ ಬರುತ್ತೆ? ಅವರಿಗೆ ಹಣ ಬಲ, ಅವರಿಗೆ ಶಸ್ತ್ರದ ಬಲ ಇದೆ, ಅದರಿಂದ ಎಲ್ಲ ಮಾಡ್ತಿದ್ದಾರೆ. ಹಣ ಬಲ ನಿಲ್ಲಿಸಿದ್ರೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ನೀನು ಒಂದು ಕೊಲೆ ಮಾಡಬೇಕು ಅಂದ್ರೆ ನಿನ್ನ ಕುಟುಂಬದ ಹೊಣೆ ನಂದು ಅಂತ ಹೇಳಿ ಅವರಿಗೆ ಕುಕೃತ್ಯಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳಿದೆ. ನಾವು ಈಗ ಹೇಳ್ತಾ ಇದ್ದೇವೆ, ನಮ್ಮ ಕಾರ್ಯಕರ್ತರು ನ್ಯಾಯಯುತವಾಗಿ ಯಾವುದೇ ರೀತಿಯ ಕೆಲಸವನ್ನ ಮಾಡಿ ಅವರ ವಿರುದ್ಧವಾಗಿ ಅನ್ಯಾಯವಾಗಿ ಕಾನೂನುಗಳು, ಪೊಲೀಸರ ಕೇಸ್ಗಳು ಬಂದರೆ, ಕೋರ್ಟ್ಗೆ ಹೋದರೆ ಅವರನ್ನು ಬಿಡಿಸಿ ತರುವ ಜವಾಬ್ದಾರಿಯನ್ನು ನಾವು ಹೊತ್ತುಕೊಳ್ತಾ ಇದ್ದೇವೆ. ಅವರಿಗೆ ಸಂಪೂರ್ಣವಾಗಿ ರಕ್ಷಣೆಯನ್ನು ಕೊಡ್ತೇವೆ. ಧರ್ಮ ರಕ್ಷಣೆ ಮಾಡುವಂಥವ್ರು, ಸಂಸ್ಕಾರ ರಕ್ಷಣೆ ಮಾಡ್ತಕ್ಕಂಥವ್ರು, ಆಚಾರ ರಕ್ಷಣೆ ಮಾಡ್ತಕ್ಕಂಥವ್ರು, ವಿಚಾರವನ್ನು ಉಳಿಸ್ತಕ್ಕಂಥವ್ರು, ಸಾಹಿತ್ಯವನ್ನು ಉಳಿಸ್ತಕ್ಕಂಥವ್ರು ಯಾರೇ ಆದರೂ ಕೂಡ ಹಿಂದೂಗಳು, ನಮಗೆ ಸಂಕಷ್ಟ ಬಂದಿದೆ ಅಂತಂದ್ರೆ ಅವರ ಸಂರಕ್ಷಣೆಗೆ ಮಹಾಸೇನೆ, ಅಖಿಲ ಭಾರತ ಹಿಂದೂ ಮಹಾಸಭಾ ನಿಂತುಕೊಳ್ಳುತ್ತೆ. ಅವರ ಸಂಪೂರ್ಣ ಜವಾಬ್ದಾರಿ, ಕುಟುಂಬ ನಿರ್ವಹಣೆ ಎಲ್ಲವನ್ನು ಕೂಡ ನಾವು ಹೊತ್ತುಕೊಂಡು ಅವರ ಸಂರಕ್ಷಣೆಯನ್ನು ಮಾಡ್ತೇವೆ. ಕಾರಣ ಏನಂದ್ರೆ, ನೀನು ಉಳಿ, ನಮ್ಮ ತನವನ್ನು ಉಳಿಸು, ನೀನು ಹೆದರುವ ಅವಶ್ಯಕತೆ ಇಲ್ಲ. ನಾನು ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೋ, ಯಾರು ಕೇಸ್ ಹಾಕ್ಬಿಡ್ತಾರೋ, ನಮಗೂ ಕಾನೂನು ಒಂದೇ, ಅವ್ರಿಗೂ ಕಾನೂನು ಒಂದೇ, ಈ ನೆಲದ ಕಾನೂನು ಒಂದೇ. ಕಾನೂನಿನ ವಿರುದ್ಧವಾಗಿ ಏನೇನೂ ಮಾಡಲ್ಲ, ನ್ಯಾಯಬದ್ಧವಾಗಿಯೇ ಮಾಡ್ತಕ್ಕಂಥದ್ದು. ಅನ್ಯಾಯವಾದ್ರೆ ನಿಲ್ತೇವೆ, ಅನ್ಯಾಯವಾದ್ರೆ ಎದ್ದು ನಿಲ್ತೇವೆ, ಎದ್ದು ನಿಲ್ಲಬೇಕು. ಯಾಕೆಂತಂದ್ರೆ ಉಳಿಸ್ಕೊಳ್ಬೇಕಾಗಿದೆ. ನಾವು ನಮ್ಮ ಜನಗಳಿಗೆ ಅದನ್ನು ಕೊಡಬೇಕು. ಇದು ಸನಾತನ ಧರ್ಮ ಪರಂಪರೆ. ಎಷ್ಟೋ ಋಷಿಗಳು ತಪಸ್ಸು ಮಾಡಿ ಉಳಿಸಿರ್ತಕ್ಕಂಥ, ಬಡವಳಿಗೆ ಕೊಟ್ಟಿರ್ತಕ್ಕಂಥ ಧರ್ಮವನ್ನ ಉಳಿಸಬೇಕಾದ ನನ್ನ ಕರ್ತವ್ಯ, ಈ ನೆಲದ ಕರ್ತವ್ಯ, ಮಣ್ಣಿನ ಕರ್ತವ್ಯ, ನನ್ನ ಮೇಲಿರ್ತಕ್ಕಂಥ ಋಣ, ನನ್ನ ಹೆಗಲ ಮೇಲಿರ್ತಕ್ಕಂಥ ಋಣ. ನನಗಾಗಿ, ನನ್ನ ಕುಟುಂಬಕ್ಕಾಗಿ ಭವಿಷ್ಯದ ಸಂಸ್ಕೃತಿ ಉಳಿಸಬೇಕಾಗಿದೆ. ನದಿಗಳ ಸಂರಕ್ಷಣೆ ಮಾಡಬೇಕು, ವನಗಳ ಎಲ್ಲವನ್ನು ಪೂಜೆ ಮಾಡ್ತಕ್ಕಂಥವ್ರು ನಾವು. ನದಿಯನ್ನ ಪೂಜೆ ಮಾಡೋರು, ಪ್ರಕೃತಿಯನ್ನ ಪೂಜೆ ಮಾಡ್ತಕ್ಕಂಥ ಹೆಮ್ಮೆ ನಮಗಿದೆ. ಯಾವ ಧರ್ಮದ ಪೂಜೆ ಮಾಡ್ತಾರೆ, ಯಾರ ಪೂಜೆ ಮಾಡ್ತಾರೆ? ನಾವು ಮಾಡ್ತಾ ಇದ್ದೇವೆ. ಪರಿಸರ ನಾವೇ ಮಾತಾಡೋದು, ಗೋ ಸಂರಕ್ಷಣೆ ನಾವೇ ಮಾತಾಡೋದು, ಮಹಿಳಾ ನಾವು ಮಾತಾಡ್ತಿದ್ದೇವೆ. ಹಾಗಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಇಂತಹ ಯಾವುದೇ ಕುಕೃತ್ಯಗಳನ್ನು ಸಹಿಸೋದಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಕೋಟೆಯನ್ನ, ಬಲಿಷ್ಠವಾಗಿರ್ತಕ್ಕಂಥ ಕಾರ್ಯಪಡೆಯನ್ನ, ಕಾರ್ಯತಂತ್ರಗಳನ್ನ, ಯೋಚನೆಗಳನ್ನ ನಾವು ನಿರ್ಮಿಸ್ತಾ ಇದ್ದೇವೆ.
ಹಿಂದೂಗಳೆಲ್ಲರೂ ಕೂಡ ಅಖಿಲ ಭಾರತ ಹಿಂದೂ ಮಹಾಸಭಾದೊಂದಿಗೆ ಕೈ ಜೋಡಿಸಬೇಕು. ಹಳ್ಳಿಯಲ್ಲಿ ನಮ್ಮ ಜಾತ್ರೆಗಳಿದೆ, ನಮ್ಮ ಸಂಭ್ರಮಗಳಿದೆ, ಹಳ್ಳಿಯಲ್ಲೂ ಕೂಡ ದೇವಸ್ಥಾನಗಳಿದೆ, ಮಂದಿರಗಳಿದೆ, ಸಂರಕ್ಷಣೆ ಮಾಡಬೇಕಾಗಿದೆ ನಾವಲ್ಲಿ. ಅಲ್ಲಿ ಏನೋ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಯಾವುದೋ ವಿದೇಶಿ ಕೈವಾಡ ಅಲ್ಲಿ ಬಂದು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೇನು ಚಟುವಟಿಕೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ. ಪಕ್ಕದಲ್ಲಿ ಯಾರು ಬಂದು ಸೇರಿದ್ದಾರೆ, ಯಾರು ಸೇರ್ತಾ ಇದ್ದಾರೆ, ಯಾರು ಒಳತಂತ್ರ ಮಾಡ್ತಿದ್ದಾರೆ, ನಮ್ಮೊಳಗೆ ಒಡಕನ್ನು ಮಾಡುವ ಕೆಲಸಗಳು ನಡೀತಾ ಇದೆ, ನಮ್ಮನ್ನು ಛಿದ್ರ ಮಾಡುವ ಇದರ ಬಗ್ಗೆ ಜಾಗೃತಿ ಆಗ್ಬೇಕಾಗಿ ಜಾಗೃತಿ ಮಾಡಬೇಕು. ನಮಗೆ ಗೊತ್ತಿಲ್ಲ ಏನ್ ನಡೀತಿದೆ ಅಂತ. ಹಳ್ಳಿಯಲ್ಲೂ ಕೂಡ ಕಾರ್ಯಪಡೆಯನ್ನ ಮಾಡಿ ತಮ್ಮನ್ನ ತಾವು ರಕ್ಷಣೆ ಮಾಡೋದ್ರ ಮೂಲಕವಾಗಿ ಈ ನೆಲದ ಧರ್ಮ, ರಾಷ್ಟ್ರ ಧರ್ಮ, ಗೋಧರ್ಮ, ಸನಾತನ ಧರ್ಮವನ್ನು ಉಳಿಸುವಂತಹ ದೊಡ್ಡ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿ ರೂಪುರೇಷೆಗಳು ಸಿದ್ಧಪಡಿಸಿದ್ದೇವೆ, ಕಾರ್ಯೋನ್ಮುಖರಾಗಿದ್ದೇವೆ. ಯಾರೂ ಹೆದರಬೇಕಾದ್ದಿಲ್ಲ, ಯಾರೂ ಆಕ್ರೋಶ ಪಡಬೇಕಾದ್ದಿಲ್ಲ. ಆವೇಶದಿಂದ ಇದಕ್ಕೆ ಉತ್ತರ ಇಲ್ಲ, ಆವೇಶದಲ್ಲಿ ಉತ್ತರ ಇಲ್ಲ, ಆಲೋಚನೆಗೆ ಉತ್ತರ ಇದೆ. ಏನು ಮಾಡಬೇಕು? ಯಾರೋ ಒಬ್ರು ಜ್ಞಾನಿಗಳು ಹೇಳಿದ್ರು, ಅದು ಇವತ್ತೆಲ್ಲ ವಾಟ್ಸಾಪ್ ಹರಿದಾಡ್ತಾ ಇದೆ. ನೀವು ಅವರಿಗೆ ಸಿಗತಕ್ಕಂತ ಆರ್ಥಿಕ ಬಹಿಷ್ಕಾರ ಮಾಡಿ ನೀವು ನೋಡಿ. ಎಲ್ಲ ನಮ್ಮ ಅಲ್ಲಿ ಹೋಗ್ತಕ್ಕಂಥ ಪ್ರವಾಸ ನಿಲ್ಲಿಸಿ, ಕಾಶ್ಮೀರಕ್ಕೆ ಅವರ ಆರ್ಥಿಕ ಚಟುವಟಿಕೆಯನ್ನು ಬಹಿಷ್ಕರಿಸಿ ತತ್ತರಿಸಿ ಹೋಗ್ತಾರೆ ಅಂತಕ್ಕಂಥ ಮಾತನ್ನ. ಇಂತಹ ಆಲೋಚನೆ ನಮಗೆ ಬೇಕಾಗಿದೆ. ನಮ್ಮಲ್ಲಿ ಎಷ್ಟು ದೇಶಗಳಿದೆ, ಎಷ್ಟು ತೀರ್ಥಕ್ಷೇತ್ರಗಳಿದೆ. ಅಮರನಾಥ್ ಯಾತ್ರೆಗೆ ಹೋಗ್ಬೇಕು, ಅವರನ್ನು ಗುರಿಪಡಿಸ್ತಾರೆ. ನಮ್ಮ ಭಕ್ತಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಮ ಶ್ರದ್ಧೆಯನ್ನ ಪ್ರಶ್ನೆ ಮಾಡ್ತಾರೆ. ನಾಜಿಗೇಡು. ಅವರ ಧರ್ಮ ಪ್ರಶ್ನೆ ಮಾಡ್ತೀವಿ ನಾವು, ಅವರ ನಂಬಿಕೆಯನ್ನು ಪ್ರಶ್ನೆ ಮಾಡ್ತೀವೇನೋ, ಅವರ ಶ್ರದ್ಧೆಯನ್ನು ಪ್ರಶ್ನೆ ಮಾಡ್ತೀವ? ನಾವು ಪ್ರಶ್ನೆ ಮಾಡ್ತಿಲ್ಲ, ಮತ್ತೆ ನಮ್ಮನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತೀರಾ? ಇದು ಅನ್ಯಾಯ ಅಲ್ವೇ? ವಿಶ್ವ ತಲೆ ತಗ್ಗಿಸುವಂತ ಕೆಲಸ. ವಿಶ್ವದ ರಾಷ್ಟ್ರಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವ ರಾಷ್ಟ್ರ ಇದಕ್ಕೆ ಕುಮ್ಮಕ್ಕು ಕೊಡ್ತಿದೆ? ಚಿಮಾರಿ ಹಾಕ್ಬೇಕು. ಅವ್ರನ್ನ ಬೆತ್ತಲೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದೆ ಇವತ್ತು. ಹೌದು, ಬೆತ್ತಲೆ ಆಗ್ಬೇಕು. ಅವರು ತಮ್ಮ ತಪ್ಪನ್ನು ಒಪ್ಕೊಳ್ಬೇಕು. ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಮನುಷ್ಯತ್ವರೇ, ಮನುಷ್ಯ ಧರ್ಮ ಇವತ್ತು ಬೇಕಾಗಿದೆ. ಯುದ್ಧಗಳು ನಡೀತಿದೆ ಇವತ್ತು. ಯುದ್ಧಗಳ ಉತ್ತರ ಅಲ್ಲ, ಮನುಷ್ಯತ್ವ ಉತ್ತರ. ಆ ಮನುಷ್ಯತ್ವ ಎಲ್ಲಿದೆ? ಭಾರತದಲ್ಲಿದೆ, ನಮ್ಮ ನೆಲದಲ್ಲಿದೆ, ಈ ನೆಲದ ಗುಣದಲ್ಲಿದೆ, ನಮ್ಮಲ್ಲಿ ರಕ್ತಗತವಾಗಿ ಹರಿತಾ ಇದೆ. ಅದನ್ನೇ ನಾವು ಎಲ್ಲರಿಗೂ ಹಂಚ್ತಾ ಇರತಕ್ಕಂಥದ್ದು. ಅದನ್ನ ಇವರು ಕತ್ತರಿಸಬೇಕು, ಪ್ರಶ್ನೆ ಮಾಡಬೇಕು ಅಂತ ಬಂದರೆ ಅದಕ್ಕೆ ಉತ್ತರ ಕೊಡುವುದಕ್ಕೆ ನಮ್ಮಲ್ಲೂ ಶಕ್ತಿ ಇದೆ. ನಾವು ಸನ್ನದ್ಧರಾಗಿದ್ದೇವೆ. ನಾವು ಮತ್ತಷ್ಟು ಗಟ್ಟಿ ಆಗ್ತೇವೆ. ಇಂತಹ ಕೃತ್ಯಗಳು ಮಾಡಿದಾಗ ಮತ್ತೆ ಗಟ್ಟಿ ಆಗ್ತೇವೆ ಅನ್ನುವುದನ್ನ ನಾವು ಇವತ್ತು ಜಗತ್ತಿಗೆ ಈ ಮೂಲಕ ಹೇಳ್ತಾ ಇದ್ದೇವೆ. ಹೇಳಿದ್ರು. ಆದ್ರೆ ಪ್ರಪಂಚದಲ್ಲಿ ಎಷ್ಟೇ ಧರ್ಮ ಇದ್ರೂ ನಮ್ಮ ಧರ್ಮದಲ್ಲಿರೋದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯ ಯಾವುದೇ ಧರ್ಮದಲ್ಲೂ ಇಲ್ಲ. ಅದು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾವುದೇ ಧರ್ಮದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ದಂತಹ ಒಂದು ಮಾತು ಇಲ್ಲ. ಯಾಕೆ ಅಂದ್ರೆ ನಮ್ಮ ಧರ್ಮ ಹುಟ್ಟಿದ ಮೇಲೆ ಹುಟ್ಟಿದಂತಹ ಧರ್ಮಗಳು, ನಮ್ಮ ಧರ್ಮನ ನೋಡಿ ಕಲ್ತಂತಹ ಧರ್ಮಗಳು ಕಾಪಿ ಮಾಡಕ್ಕಾಗಲ್ಲ. ಮತ್ತೆ ನಮ್ಮ ಧರ್ಮ 900 ವರ್ಷ ಆಳ್ವಿಕೆ, ಗುಲಾಮ್ಗಿರಿಲಾದ್ರೂ ನಮ್ಮ ಧರ್ಮ ಬಿಟ್ಟೋಗಿಲ್ಲ. ಭಾರತದಲ್ಲಿ ಎಷ್ಟೋ ಸಣ್ಣ ಪುಟ್ಟ ಕಂಟ್ರಿಗಳಲ್ಲಿ ಬಂದು 20 ವರ್ಷ 30 ವರ್ಷಕ್ಕೆ ಕ್ರಿಶ್ಚಿಯನ್ ಕಂಟ್ರಿ ಆಗಿದೆ, ಮುಸ್ಲಿಮ್ಸ್ ಕಂಟ್ರಿ ಆಗಿದೆ, ಎಲ್ಲ ಆಗಿದೆ. ಆದ್ರೆ ನಮ್ಮ ಭಾರತನ ಬದಲಾಯಿಸಕ್ಕೆ ಭಗವಂತನ ಕೈಯಿಂದನೂ ಆಗಲ್ಲ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನಾವು ನಡೆಯೋದೇ ಭಗವಂತನ ವಾಕ್ಯದ ಮೇಲೆ, ಭಗವದ್ಗೀತೆ ಮೇಲೆ. ನಮ್ಮ ಧರ್ಮದ ಆಚರಣೆ ಎಷ್ಟೇ ನೋವು ತಗೊಂಡ್ರು ನೋವು ಕೊಡಕ್ ಹೋಗ್ತಾ ಇಲ್ಲ ನಾವು. ಅದನ್ನ ಎಲ್ಲಾರು ಅರ್ಥ ಮಾಡ್ಕೋಬೇಕು. ಬೇರೆ ಧರ್ಮಗಳ ತರ ನಾವು ನೋವು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ? ಅಂತ್ಯ ಆಗತ್ತೆ. ಆದ್ರೆ ನಮ್ಮ ಧರ್ಮದಲ್ಲಿ ಅದು ಹೇಳಿಲ್ಲ. ನೋವನ್ನ ತಡ್ಕೊಳ್ರಿ, ನೋವು ಕೊಡಬೇಡ್ರಿ. ನಮ್ಮ ಧರ್ಮದಲ್ಲಿ ಹೇಳಿರೋದು ಅದೊಂದೇ ವಾಕ್ಯ. ಅದಕ್ಕೋಸ್ಕರ ನಾವು ಇಷ್ಟು ವರ್ಷ 970 ವರ್ಷ ಗುಲಾಮ್ಗಿರಿಲಿದ್ರು ನಾವು ತಡ್ಕೊಂತಾ ಇದೀವಿ, ಅನುಭವಿಸ್ತಾ ಇದೀವಿ, ರಿಟರ್ನ್ ಕೊಡ್ತಾ ಇಲ್ಲ. ಹಂಗಂತ ಕಾಲ ಏನ್ ಉತ್ತರ ಕೊಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಷ್ಟು ಸಹಿಸ್ಕೋಬಹುದು ಒಬ್ಬ ಮನುಷ್ಯ? ನೆಲದಲ್ಲಿ ಕುತ್ಕೋಬಹುದು, ನೆಲದ ಮೇಲೆ ಮಲ್ಕೋಬಹುದು, ನೆಲದೊಳಗಡೆ ಹೋಗಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ.
ಅದು ಫೈನಲ್ ಅಂತ್ಯ. ಆ ಅಂತ್ಯ ನಮ್ಮಲ್ಲಿ ಆಗೋದು ಇಲ್ಲ, ಆಗೋದು ಬೇಡ. ಇವತ್ತಿಗೂ ಇಡೀ ಪ್ರಪಂಚದಲ್ಲಿ ಯಾವುದೇ ಧರ್ಮಗಳು ಸುಖವಾಗಿ ಶಾಂತಿಯಾಗಿದೆ ಅಂದ್ರೆ ಅದು ನಮ್ಮ ಭಾರತದಲ್ಲೇ. ನಾವಿಷ್ಟೆಲ್ಲ ಮಾತಾಡ್ತಾ ಇದೀವಿ, ಅಲ್ಲಿ ಬಂದು ಗುಂಡಾರಿಸ್ತಾರೆ, ಧರ್ಮ ಯಾವುದು ಅಂತ ಕೇಳ್ತಾರೆ. ಅದೇ ಮೆಕ್ಕಾಗೋದ್ರೆ ಇಲ್ಲಿರೋ ಮುಸ್ಲಿಮ್ಸ್ ನ ಲಾಸ್ಟ್ ಪಂಕ್ತಿಲಿ ಕುಂಡಿಸ್ತಾರೆ. ಇದು ಸುಳ್ಳಾದ್ರೆ ಯಾರಾದ್ರೂ ಸುಳ್ಳು ಅಂತ ಹೇಳಿ, ಇಲ್ಲ ಅಲ್ಲಿ ಹೋಗಿ ಬಂದಿರೋರ್ನ ಕೇಳಿ. ಯಾಕೆ ಇಂಡಿಯನ್ಸ್ ಅಂತಾರೆ, ಅವ್ರನ್ನ ಮುಸ್ಲಿಮ್ಸ್ ಅನ್ನಲ್ಲ, ಇಂಡಿಯನ್ಸ್ ಅಂತಾರೆ. ಇಲ್ಲಿ ಇವತ್ತವರೆಗೂ ಅವ್ರು ಮಾಡೋ ಆಚರಣೆಗಳು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಮುಸ್ಲಿಮ್ಸ್ ಆಗಿರ್ಬೋದು, ಯಾವ್ದಾದ್ರೂ ತೊಂದರೆ ಕೊಟ್ಟಿರೋ ಒಂದೇ ಒಂದು ಇತಿಹಾಸ ಇದೆಯಾ? ರೋಡಲ್ಲಿ ನಮಾಜ್ ಮಾಡ್ತಾರೆ, ನಾವು ಮಾತಾಡಲ್ಲ. ನಮ್ ಗಣೇಶನ್ ಮೆರವಣಿಗೆ ಹೋದ್ರೆ ಕಲ್ಲು ಹೊಡಿತಾರೆ, ಅಣ್ಣಮ್ಮನ ಮೆರವಣಿಗೆ ಹೋದ್ರೆ ಕಲ್ಲು ಹೊಡಿತಾರೆ. ಒಡಿಯೋರು 4 ಜನ ಆದ್ರೂ 400 ಜನ ನಾವು ಬೈತೀವಿ. ಒಡಿಯೋದು 4 ಜನನೇ, ಆದ್ರೆ ನಾವು ಬೈಯೋದು 400 ಜನನ್ನ. ಅದನ್ನ 4 ಜನ ಅರ್ಥ ಮಾಡ್ಕೋಬೇಕು. ನಾವು ಮಾಡೋ ಈ ಕೆಲಸದಿಂದ ನಮ್ಮೂರಿಗೆ ನಾವೇ ಕೆಟ್ಟ ಹೆಸರು ತರ್ತಾ ಇದ್ದೀವಿ ಅನ್ನೋದು ಕಿಡಿಗೇಡಿಗಳು ಅರ್ಥ ಮಾಡ್ಕೋಬೇಕು. ನಾವು ಮುಸ್ಲಿಮ್ಸ್ ಅವ್ರನ್ನ ಉಗ್ರವಾದಿಗಳು ಅಂತ ಹೇಳಲ್ಲ, ಆದ್ರೆ ಉಗ್ರವಾದ ಮಾಡೋರೆಲ್ಲ ಮುಸ್ಲಿಮ್ಸ್ ಅನ್ನೋ ಸತ್ಯನಾ? ನಾವು ಮುಸ್ಲಿಮ್ಸ್ ಯಾರು ನಾವು ಉಗ್ರವಾದಿಗಳು ಅಂತ ಎಲ್ಲೂ ಹೇಳಿಲ್ಲ, ಆದ್ರೆ ಉಗ್ರವಾದ ಮಾಡೋರೆಲ್ಲ ಯಾರು? ಮುಸ್ಲಿಮ್ಸೇ. ಇದಕ್ಕೆ ನಾವು ಹೆಂಗ್ ಹೇಳೋಣ? ಹಿಂಗ್ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತೀವಿ. ಮುಸ್ಲಿಮ್ಸ್ ಅವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತೀವಿ. ನಿಜ ಮಾತಾಡಕ್ಕೂ ನಮ್ಮ ದೇಶದಲ್ಲಿ ಕಷ್ಟ ಆಗಿದೆ ನಮಗೆ. ಉಗ್ರವಾದಿಗಳೆಲ್ಲ ಯಾರಿದ್ದಾರೆ? ಕ್ರಿಶ್ಚಿಯನ್ಸ್ ಇದಾರಾ? ಇಲ್ಲ. ಹಿಂದೂಗಳಿದಾರ? ಇಲ್ಲ. ಯಾರು? ಅವ್ರೆ. ಅದನ್ನು ನಾವು ಹೇಳಕ್ಕೆ ನಾವು ನೊಂದ್ಕೊಂತೀವಿ. ಯಾಕಂದ್ರೆ ನಮ್ಮ ಅಕ್ಕಪಕ್ಕ ನಮ್ಮ ಸ್ನೇಹಿತರು ಮುಸ್ಲಿಮ್ಸ್ ಇರ್ತಾರೆ. ನಾವಂದ್ರೆ ಅವ್ರೆಲ್ಲಿ ಬೇಜಾರು ಮಾಡ್ಕೊಂತಾರೋ, 4 ಜನಕ್ಕೆ ಬೈಯಕ್ ಹೋಗಿ ನಮ್ ಸುತ್ತಮುತ್ತ ಇರೋರ್ನೆಲ್ಲ ನಾವು ಒಂದ್ ಮಾತು ಅನ್ಬೇಕಲ್ಲ ಅನ್ನೋ ಒಂದು ನೊಂದ್ಕೊಂಡು ನಾವಿದೀವೇ ವಿನಃ ತಿರುಗಿ ಬೀಳಿಲ್ಲ. ಆದ್ರೆ ಅವ್ರು ಅರ್ಥ ಮಾಡ್ಕೋಬೇಕು, ಸಹಬಾಳ್ವೆ ನಡೀತಾ ಇರೋದು ನಮ್ಮ ಭಾರತದಲ್ಲೇ. ಈ ಹಿಂದೂ ಧರ್ಮ ಎಲ್ಲಿರುತ್ತೋ ಅಲ್ಲಿ ಸಹಬಾಳ್ವೆಗೆ ಪ್ರಾಮುಖ್ಯತೆ ಇರುತ್ತೆ. ಇದನ್ನ ಉಳಿಸ್ಕೊಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಾವು ಶಸ್ತ್ರ ಹಿಡಿಯಲ್ಲ ನಿಜ, ಆದ್ರೆ ಮಿಲಿಟರಿಗಳಿದಾರ? ಶಸ್ತ್ರ ಹಿಡಿಯುವಂತ ಮಿಲಿಟರಿಗಳಿದಾರ ನಮ್ಮ ದೇಶ ಕಾಯೋರು? ಅವ್ರು ಇದೇ ಹಿಡಿತಾರೆ. ಅವಾಗ ನಾವು ಬೇಡ ಅಂತ ಹೇಳಕ್ಕಾಗಲ್ಲ. ಎಲ್ಲೋ ಮುಸ್ಲಿಮ್ಸ್ ತೊಂದರೆ ತಗೊಂಡ್ರೆ ಇಲ್ಲಿರೋ ಮುಸ್ಲಿಮ್ಸ್ ಪ್ರತಿಭಟನೆ ಮಾಡ್ತಾರೆ. ಅದೇ ಪ್ರತಿಭಟನೆ ಮಾಡೋರು ನೀವು ಮಾಡಬೇಡ್ರಿ, ನೀವು ನಮ್ಮ ಒಂದು ಧರ್ಮನ ಕೆಳಗಿಳಿಸ್ತಾ ಇದ್ದೀರಾ, ನಮ್ಮ ಧರ್ಮಕ್ಕೊಂದು ನಾಚಿಕೆಗೇಡಾಗ್ತಾ ಇದೆ ಅಂತ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಅವರು? ಅವ್ರಿಗೆ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ? ಇವಾಗ ನಮ್ಮ ಮನೆಯಲ್ಲೇ ಒಬ್ಬ ತಪ್ಪು ಮಾಡಿದ್ರೆ ನೀನ್ ತಪ್ಪು ಮಾಡ್ತಾ ಇದೀಯ ಅಂತ ನಾವ್ ಹೇಳ್ತೀವಿ. ಅವ್ರ ಧರ್ಮ ಹೆಸರು ಹೇಳ್ಕೊಂಡು ಅವ್ರು ತಪ್ಪು ಮಾಡ್ತಾ ಇದ್ದಾಗ ಅವ್ರು ಹೇಳ್ಬೇಕು. ಯಾಕೆ ಹೇಳಲ್ಲ ಅವರು? ಅಂದ್ರೆ ನಾವು ಅವ್ರನ್ನೇನ್ ತಿಳ್ಕೊಳೋದು? ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದ್ರೆ ಕಳ್ಳ ಅಂತ ಹೇಳ್ತಾರೆ. ಒಬ್ಬ ಉಗ್ರವಾದಿ ಬಗ್ಗೆ ಒಬ್ಬ ಅವರು ಧ್ವನಿ ಎತ್ತಿಲ್ಲ ಅನ್ನೋರು ನಾವೇನ್ ಅನ್ಬೇಕು? ನಾವೇನಾದ್ರು ಅಂದ್ರೆ ನಾವು ಕೋಮುವಾದಿಗಳು, ಇನ್ನೊಂದು ಮಾತಾಡ್ತಾರೆ. ಯಾವ ಲೆಕ್ಕಾಚಾರಕ್ಕೆ ನಾವು ಬದುಕಬೇಕು? ಎಷ್ಟು ಹಿಂದೂಗಳಿಗೆ ಎಷ್ಟು ದೇಶ ಇದೆ? ಇರೋದು ಒಂದೇ ದೇಶ. ಇದು ಬಿಟ್ರೆ ಸಮುದ್ರ ಬಿಟ್ರೆ ಇನ್ಯಾವುದೋ ಗತಿ ಇಲ್ಲ. ನಾನಾಗ್ಲಿ ನೀವಾಗ್ಲಿ ಯಾರಾದ್ರೂ ಅಷ್ಟೇನೆ ಅಲ್ವಾ? ಇಲ್ಲಿಂದ ಓಡಿಸಿದ್ರೆ ಸಮುದ್ರ 3 ಸೈಡ್ ಇದೆ. ಯಾವ್ದಿದೆ ನಮ್ಮ ದೇಶ? ಇರೋ ಒಂದು ದೇಶನ ನಾವಿರೋ ಮನೆನ ದಿನಕ್ಕೆ 2 ಸಲ ಕಸ ಗುಡಿಸ್ತೀವಿ. ಹುಳ ಇರಬಾರದು, ಕಸ ಇರಬಾರದು, ಗಲೀಜ್ ಇರಬಾರದು ಅಂತ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ದೇಶನ ಕಾಡುವಂತ ಇಷ್ಟು ಗಲೀಜುಗಳು ನಾವೇನ್ ಮಾಡ್ಬೇಕು? ಯಾವ ರೀತಿ ಮಾಡ್ಬೇಕು? ಸಂವಿಧಾನ ಇದೆ, ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ. ಯಾಕೆಂದ್ರೆ ಸಂವಿಧಾನ ಬರೆದಿರೋದು ಎಲ್ಲಾರು ಬದುಕಬೇಕು, ಎಲ್ಲಾ ಜಾತಿಯವರು ಎಲ್ಲಾ ಧರ್ಮದವರು ಬದುಕಬೇಕು ಅನ್ನೋ ಸಂವಿಧಾನ ನಾವು ಬೆಲೆ ಕೊಡ್ತಾ ಇದೀವಿ. ಇದೇ ಸಂವಿಧಾನಕ್ಕೆ ಅವ್ರು ಬೆಲೆ ಕೊಡ್ತಾ ಇದಾರಾ? ಸಂವಿಧಾನ ನಾವು ಒಪ್ಪಲ್ಲ ಅಂತಾರೆ, ಶರಿಯಾ ಕಾನೂನು ಅಂತಾರೆ. ನಾವು ಸಂವಿಧಾನ ಒಪ್ಕೊಂಡು ಬದುಕ್ತಾ ಇದೀವಿ. ಯಾಕೆ? ನಮ್ ಕೈಯಲ್ಲಿ ಆಗಲ್ಲ ಅಂತಲ್ಲ, ಬಲ ಇರೋನು ಮುಂದೆ ನುಗ್ಗಲ್ಲ. ಆದ್ರೆ ನುಗ್ಗಿದ್ರೆ ಏನಾಗುತ್ತೆ ಅನ್ನೋದು ಅಂತ್ಯನೇ. ಅಲ್ಲಿವರೆಗೂ ಯಾರು ತಂದ್ಕೋಬಾರ್ದು. ನಾವು ಬದುಕನ, ಅವರು ಬದುಕ್ಲಿ. ಬದುಕೋದಕ್ಕೆ ಯಾರ್ದೋ ತೊಂದರೆ ಇಲ್ಲ. ನಮ್ಮ ಮನೆ ನೀವು ಕೆಣಕ್ಬೇಡಿ, ನಿಮ್ಮ ಮನೆ ನಾವು ಕೆಣಕಲ್ಲ. ಇನ್ನ ಒಂದ್ ಹೇಳ್ತೀನಲ್ಲ, 100 ಜನ ಮುಸ್ಲಿಮ್ಸ್ ಇರೋ ಮನೇಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿರೋ ಹಿಸ್ಟ್ರಿ ಯಾರಾದ್ರೂ ಒಬ್ರು ಹೇಳ್ಬಿಟ್ರೆ ನೀವ್ ಹೇಳ್ದಂಗೆ ಕೇಳ್ತೀನಿ. ಅದೇ 100 ಹಿಂದೂಗಳಿರೋ ಜಾಗದಲ್ಲಿ ಒಬ್ಬ ಮುಸ್ಲಿಮು ಧೈರ್ಯವಾಗಿರ್ತಾನೆ. ಹೆಂಗೆ? ಯಾಕೆ? ನಮ್ದು ಧರ್ಮ ಅವ್ರದ್ದು ಧರ್ಮ ಅಂತಾನೆ.
ಹೇಳಿ, ನೀವು ಯಾರಾದ್ರೂ ಒಂದು ಮುಸ್ಲಿಂ ಏರಿಯಾಗಳಲ್ಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿದ್ದಾನೆ ಅನ್ನೋದು ಯಾರಾದ್ರೂ ಹೇಳಿದಾರ ಇವತ್ತವರೆಗೂ? ಇಲ್ಲ. ಅದೇ ನಮ್ಮ ಜೊತೆ ಅವ್ರಿದ್ರೆ ಅಣ್ಣ ತಮ್ಮನ ತರ, ಅಕ್ಕ ತಂಗಿ ತರ ನೋಡ್ಕೊಂತೀವಿ. ಯಾಕೆಂದ್ರೆ ನಮ್ಮ ಧರ್ಮ ಕಲ್ಸಿರೋದು ಸರ್ವೇ ಜನ ಸುಖಿನೋ ಭವಂತು. ಅದೊಂದು ಬಿಟ್ಟಿರೆ ಅದು ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಕಾಲದ ಕೈಯಲ್ಲಿ ಇರುತ್ತೆ. ಎಷ್ಟು ದಿನ ಅಂತ ಶಾಸ್ತ್ರ ಇಟ್ಕೊಂತೀವಿ, ಶಾಸ್ತ್ರ ನಂಬಿದೀವಿ, ಪ್ರಕೃತಿ ನಂಬಿದೀವಿ, ಪ್ರತಿಯೊಂದನ್ನು ನಾವು ನಂಬ್ಕೊಂಡಿದೀವಿ. ಎಷ್ಟಂತ ತಲೆ ಬಗ್ಸೋಣ? ತಲೆ ಬಗ್ಸ್ಬೋದು. ತಲೆ ಹೋದ್ಮೇಲೆ ಏನ್ ಬಗ್ಸೋಣ ನಾವಿಲ್ಲಿ? ನಾಳೆ ನಮ್ಮ ಪೀಳಿಗೆಗೆ ಏನ್ ಕೊಡೋಣ? ನಮ್ಮ ದೇಶದಲ್ಲಿ ನಮ್ಮ ಪೀಳಿಗೆಗೆ ಏನ್ ಕೊಟ್ಟೋಗೋಣ? ನಾಳೆ ನಮ್ಮ ಮಕ್ಕಳು ಇದೇ ತರ ಬದುಕ್ಬೇಕಾ? ಕಾಲಾನುಕಾಲಕ್ಕೂ ನಮ್ಮ ದೇಶದಲ್ಲಿ ನಾವು ತಲೆ ಎತ್ಕೊಂಡು ಬದುಕಕ್ ಆಗ್ತಾ ಇಲ್ವಲ್ಲ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕೆ ಗುಲಾಮ್ಗಿರಿಗೆ ಹೊಂದ್ಕೊಂಡ್ಬಿಟ್ಟಿದೀವಿ ಅಂತಾನ, ಅಥವಾ ಕೈಲಿ ಆಗಲ್ಲ ಅಂತಾನ? ಯಾಕೆ? ಬದಲಾವಣೆ ಜಗದ ನಿಯಮ. ಆ ಬದಲಾವಣೆ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗಿದ್ದಿನ ಎಲ್ಲ ಗೊತ್ತಾಗುತ್ತೆ. ಬದಲಾಗಬೇಕು ಅನ್ನೋದು ಹಿಂದೂಗಳು ಮಾತ್ರನೇ ಬದಲಾಗಬೇಕು ಅನ್ನೋದೇನಿಲ್ವಲ್ಲ. ಪ್ರತಿಯೊಬ್ಬ ಮನುಷ್ಯನು ಮನುಷ್ಯತ್ವ ಇಟ್ಕೊಂಡು ಬದಲಾಗ್ಬೋದಲ್ವಾ? ಮನುಷ್ಯ ಅಂದ್ರೆ ಏನು, ಮನುಷ್ಯತ್ವ ಅಂದ್ರೆ ಏನು ತಿಳ್ಕೋಬೇಕಲ್ವಾ? ಯಾವ ಕಾಲಕ್ಕೆ ತಿಳ್ಕೊಂತಾರೆ ಇವರೆಲ್ಲ? ಇವ್ರು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಮ್ ಸರ್ವನಾಶ ಆಗಿರುತ್ತೆ. ಏನ್ ಮಾಡೋಣ ಅವಾಗ? ಹಿಂದೂಗಳು ಒಂದು ಮಗು ಸಾಕು. ಯಾಕೆ? ಅಯ್ಯೋ ಅವ್ರನ್ನ ಓದ್ಸಕ್ ಕಷ್ಟ, ಎಲ್ಲ ಒಂದೊಂದು ಮಗುನ ಇಟ್ಕೊಳ್ಳಿ, ಡಜನ್ ಇರ್ತಾರೆ. ಹೆಣ್ಮಕ್ಳಾದ್ರೂ ಅವ್ರಿಗೆ ಕೊಡ್ಬೇಕು, ಗಂಡ್ ಮಕ್ಳಾದ್ರೂ ಅವರಿಂದ ತಗೋಬೇಕು. ನಮ್ಮ ಮಕ್ಕಳು ಅವ್ರದೇ, ನಮ್ಮ ಆಸ್ತಿನೂ ಅವ್ರದೇ. ಏನ್ ಮಾಡ್ಬೇಕು ಹೇಳಿ? ಲಾಸ್ಟ್ 10 ವರ್ಷದಲ್ಲಿ 5 ಲಕ್ಷ ಮಕ್ಕಳು ಎಲ್ಲಿ ಬಾಂಗ್ಲಾದೆಲ್ಲೋ ಒಂದು ಪೇಪರ್ ಅಲ್ಲಿ ನಾನು ನೋಡಿದೆ. ಒಂದು ಈ ಏರಿಯಾದಲ್ಲಿ 10 ವರ್ಷಕ್ಕೆ 5 ಲಕ್ಷ ಮಕ್ಕಳು. ನಮ್ಮವರು ಒಂದು ಮಕ್ಕಳು ಸಾಕು. ಏನ್ ಮಾಡ್ಬೇಕು? ಕೊನೆಗೆ ಅದೇ ಹೇಳಿದ್ನಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ ಅವ್ರಿಗೆ ಕೊಡ್ಬೇಕು, ಆಸ್ತಿನೂ ಅವ್ರಿಗೆ ಕೊಡ್ಬೇಕು, ನಾವು ಖಾಲಿ ಕೈಯಲ್ಲಿ ಹೋಗ್ಬೇಕು. ಒಂದೆರಡು ಮಾತು ಹೇಳಿದ್ದೀನಿ. ಏನೇ ತಪ್ಪಿದ್ರು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ವಿಶ್ವನಾಥ್, ಸ್ಟೇಟ್ ಯೂತ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ, ಅಖಿಲ ಭಾರತ ಹಿಂದೂ ಮಹಾಸಭಾ. ಸ್ನೇಹಿತರೆ, ಕರ್ನಾಟಕದ ಯುವಜನತೆ, ಸಮಯ ಬಂದಾಗಿದೆ. ಕರ್ನಾಟಕದ ಅತಿ ದೊಡ್ಡ ಶಕ್ತಿ ಯುವಶಕ್ತಿಯನ್ನು ಒಗ್ಗೂಡಿಸುವಂತಹ ಸಮಯ ಇವತ್ತಿನ ದಿವಸ ಬಂದಾಗಿದೆ. ನಾವುಗಳು ನಿಮ್ಮ ಹಳ್ಳಿಗೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ನಾವು ಬರ್ತೀವಿ. ನಮ್ಮ ಜೊತೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ಬಲಿಷ್ಠವಾದ ಹಿಂದೂ ಯುವ ಸೇನೆಯನ್ನು ಕಟ್ಟೋಣ ನಮ್ಮ ಕರ್ನಾಟಕದಲ್ಲಿ. ಹಾಗೂ ನಮ್ಮ ಹಿಂದೂ ಪರ ಎಲ್ಲ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ಳೋಣ. ಇನ್ನು ಮುಂದೆ ಹಿಂದೂ ಮಹಾಸೇನೆ, ಹಿಂದೂ ಯುವ ಸೇನೆ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಹಾಗೂ ಸಂಘಟನಾ ದೃಷ್ಟಿಯಿಂದ ನಾವು ಇಡೀ ರಾಜ್ಯವನ್ನು ಪ್ರವಾಸ ಕೈಗೊಳ್ತಾ ಇದ್ದೀವಿ. ಇಡೀ ರಾಜ್ಯ ಪ್ರವಾಸ ಕೈಗೊಂಡು ಸಂಘಟನೆಯನ್ನು ಬಲಪಡಿಸಿ ಹಿಂದೂ ಯುವಕರನ್ನು ಒಟ್ಟಿಗೂಡಿಸಿ ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗೆ ಅನ್ಯಾಯ ಆದ್ರೆ ನಾವು ಇದೀವಿ ಅನ್ನೋ ಒಂದು ಅಭಿಯಾನ ಈ ಮುಖಾಂತರ ಎಲ್ಲರಿಗೂ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಶ್ರೀರಾಮ್. ಮಹಾಸಭಾ ವೀರ ಸಾವರ್ಕರ್ ಪಾರ್ಟಿ 1933 ರಿಜಿಸ್ಟರ್ ಮಾಡಿದ ಪೊಲಿಟಿಕಲ್ ಪಾರ್ಟಿ. ಸಾವಿರದ 1903 ಅಖಿಲ ಭಾರತ ಹಿಂದೂ ಮಹಾಸಭಾ ಜನ್ಮ ತಾಳಿದ್ದು. ವೀರ ಸಾವರ್ಕರ್ ಈ ಪಾರ್ಟಿನ ಸಂಸ್ಥಾಪಕರು. ಹಾಗೂ 1993 ಈ ಪಾರ್ಟಿ ಅಧಿಕೃತವಾಗಿ ವೀರ ಸಾವರ್ಕರ್ ಅವರು ಉದ್ಘಾಟನೆ ಮಾಡಿದ್ರು. ಸಂಘಟನೆಗಳು ಸುಮಾರಿತ್ತು. ಆಯಾ ರಾಜ್ಯದಲ್ಲಿ ಅವರವ್ರ ಹಿಂದೂಗಳ ಸಂಘಟನೆ ಮಾಡ್ಕೊಂಡಿದ್ರು. ಇದನ್ನೆಲ್ಲ ಒಗ್ಗೂಡಿಸಿ ರಾಜಕೀಯ ಪಕ್ಷವಾಗಿ ವೀರ ಸಾವರ್ಕರ್ ಅವರು ಮಾಡಿದ್ರು. ಸರ್, ಈಗ
ಈ ಥರ ಘಟನೆಗಳು ನಡೆದಾಗ ಮಾತ್ರ ಹಿಂದೂಗಳು, ಹಿಂದೂ ಸೇನೆಗಳು, ಹಿಂದೂ ಸಂಘಟನೆಗಳು ನಾವಿದು ಅಂತ ಬರ್ತಾರೆ. ಬಟ್ ಎಲ್ಲ ಆದಮೇಲೆ ಬರೋದು ಅಥವಾ ಈ ರೀತಿ ಘಟನೆಗಳು ಮರುಕಳಿಸದಂತೆ ತಗೊಳ್ಳುವಂಥ ನಿರ್ಧಾರಗಳು ಯಾವ ರೀತಿ ನಿಮ್ಮದು ನೆಕ್ಸ್ಟ್ ಇರುತ್ತೆ ಅಂತ. ನೀವು ಕೇಳಿದಕ್ಕೆ ಒಳ್ಳೆ ಮಾತು ಕೇಳಿದ್ರಿ. ಇವಾಗ ಹಿಂಗ ಆದಾಗ ನಾವು ಬಂದು ಮಾತಾಡ್ತೀವಿ ಅನ್ನೋದಲ್ಲ, ಯಾವಾಗ ಆಗತ್ತೆ ಅಂತ ನಮಗೆ ಗೊತ್ತಿರಲ್ಲ. ನಾವು ಪ್ರತಿದಿನ ಚರ್ಚೆಯಲ್ಲಿ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಇಂಥ ಟೈಮಲ್ಲಿ ನಾವು ಮಾತಾಡ್ಲೇಬೇಕು. ಪ್ರತಿ ಸಲ ಮಾತಾಡಿದ್ರೆ ಏನಂತೀರ, ಕೋಮುವಾದಿಗಳು ಅಂತೀರ, ಧರ್ಮ ತಂದಿಡೋದು ನಿಮ್ ಪ್ರಶ್ನೆಗೆ ಅಲ್ವಾ. ನಾನು ಡೈಲಿ ಮಾತಾಡ್ತೀರ, ನೀವೇಂತೀರಿ ಏನಪ್ಪ ನೀವು 3 ಹೊತ್ತು ಧರ್ಮ ತಂದಿರ್ತೀನಿ ಅಂತೀರ. ಕಾಯಿಲೆ ಬಂದಾಗ್ಲೇ ಔಷಧಿ ತಗೋಬೇಕು. ಅಲ್ಲ, ಕಾಯಿಲೆ ಬರುತ್ತೆ ಅಂತಾನು ಕೇರ್ಲೆಸ್ ಆಗಿರಕ್ಕಾಗಲ್ಲ. ನಾವು ಮಾಡೋದು ಮಾಡ್ತಾ ಇರ್ತೀವಿ. ಸಮಯ ಅಂತ ಬಂದಾಗ ಬರಬೇಕು. ಇವಾಗ ನಾವು ಸಂವಿಧಾನ ಒಪ್ಪಿದವ್ರು, ನಾವು ರೋಡಲ್ಲಾಗ್ಲಿ ಅವ್ರು ಮಾಡಿದ್ರು ಅಂತ ನಾವು ಮಾಡಕ್ಕಾಗಲ್ಲ ಅಂತಾನೆ ನಿಮಗೆ ನಾನು ಹೇಳ್ತಾ ಇರೋದು. ನಮ್ಮ ಧರ್ಮದಲ್ಲಿ ನೋವು ಕೊಡೋ ಪದ್ಧತಿ ಇಲ್ಲ. ಅದು ಎಷ್ಟು ದಿನ ತಡಿಬಹುದು ಅಂತಾನೆ ನಿಮಗೆ ನಾನು ಹೇಳಿದ್ದು. ನಾವು ನೋಡಿ, ಸಂಘಟನೆ ಇವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಹಿಂದೂ ಸೇನೆ ಅಂತ. ನಾವು ಎಲ್ಲ ಮಾಡ್ತಾ ಇದ್ದೀವಿ, ಒಂದು ಸಲ ತರಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಚಕ್ರಪಾಣಿ ಮಹಾರಾಜ್ ಅವರಿದ್ದಾರೆ. ಅವರ ಕಲ್ಪನೆಯಲ್ಲಿ ಎಲ್ಲ ಇದೆ. ಆದ್ರೆ ನಿಮಗೆಲ್ಲ ಗೊತ್ತಿದ್ದೆ, ಬೆಳಕಿನ ಕಳೆನೆ ಜಾಸ್ತಿ ಬೆಳೆಯೋದು ಬೇಗ ಅಲ್ವಾ. ಬೆಳೆ ಬೆಳಿಬೇಕಂದ್ರೆ ಈ ಕಳೆ ಎಲ್ಲ ತೆಗೆದ ಮೇಲೆ ಬೆಳೆ ಕಾಣೋದು. ಬಟ್ ಈಗ ಹಿಂದೂ ಮಹಾಸೇನೆ ಈಗ ಸಂಘಟನೆ ಕಟ್ಟಕೊಂಡಿದ್ದಾರೆ ಎಲ್ಲ ಹಳ್ಳಿಗೆ. ಸೊ ಅದು ಯಾವ ರೀತಿ ಸಂಘಟನಾತ್ಮಕವಾಗಿರುತ್ತೆ ಮತ್ತೆ ಎಷ್ಟರ ಮಟ್ಟಿಗೆ ನೀವು ಯುವಕರ ಒಂದು ಎಲ್ಲ